ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಆರ್ಟ್ ಸಪೋರ್ಟರ್. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು, ಖಾಲಿ ಇರ್ತಕ್ಕಂತಹ 400 PSI ಹುದ್ದೆಗಳ ನೇಮಕಾತಿಗೆ ಇಲ್ಲಿ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ ಅಂತ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇಂದಿನ ವಾರ್ತಾಪತ್ರಿಕೆಯಲ್ಲಿ ಕಂಡುಬಂದಂತಹ ಸುದ್ದಿ ಇದು. ಇಲ್ಲಿ ನೀವು ನೋಡ್ಬೋದು, ಶೀಘ್ರದಲ್ಲಿಯೇ 400 PSI ಹುದ್ದೆಗಳ ನೇಮಕಾತಿಗೆ ಇಲ್ಲಿ ಸರ್ಕಾರ ಸಿದ್ಧತೆ ಕೂಡ ನಡೆಸುತ್ತಿದೆ ಅಂತ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಗೃಹ ಇಲಾಖೆಯ ನೇಮಕಾತಿ ಪ್ರಸ್ತಾವನೆಗೆ ಸರ್ಕಾರ ಸಮ್ಮತಿ ಅಂತ ಹೇಳಿದ್ರೆ, ಗೃಹ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂತಹ ಈ ಎಲ್ಲ ಪೊಲೀಸ್ ಇಲಾಖೆಯ ನೇಮಕಾತಿಗಾಗಿ ಇವರು ಒಂದು ಪ್ರಸ್ತಾವನೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಅದಾಗಿಯೇ ಸರ್ಕಾರ ಇಲ್ಲಿ ಈ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಗ್ರೀನ್ ಸಿಗ್ನಲ್ ಕೂಡ ನೀಡಿದೆ ಅಂತ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನೀವು ನೋಡ್ಬೋದು, ಉಮಾಶಂಕರ್ ಸರ್, ಗೃಹ ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ಸರ್ ಅವರೇ ಇಲ್ಲಿ ನಮಗೆ ಈ ಮಾಹಿತಿ ನೀಡಿದ್ದಾರೆ ಅಂತ ಕೂಡ ಇಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಕ್ಲೀನಾಗಿ ಇಲ್ಲಿ ನೀವು ನೋಡ್ಬೋದು. ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇದು ಮೊದಲನೇದಾದಂತಹ ನೇಮಕಾತಿಯಾಗಿದೆ. ಅದೇ ರೀತಿಯಾಗಿ ಈ ಹಿಂದೆ ನಡೆದಿರ್ತಕ್ಕಂತಹ PSI ಹಗರಣ ಏನಿದೆ ಅದು ಈಗಾಗಲೇ ಅಂತಿಮ ಮಟ್ಟದಲ್ಲಿದೆ. ಅದು ಈಗ ಕಂಪ್ಲೀಟ್ ಆದ ನಂತರ ಈ ಏನಿದೆ ಅಲ್ವಾ 400 ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಸರ್ಕಾರ ಅಧಿಸೂಚನೆ ಶೀಘ್ರದಲ್ಲಿಯೇ ಹೊರಡಿಸಲಿದೆ ಅಂತ ಕೂಡ ಇಲ್ಲಿ ನಿಮಗೊಂದು ಸರ್ಕ್ಯುಲರ್ ಕೂಡ ನಿಮ್ಗೆ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇವತ್ತಿನ ವಾರ್ತಾಪತ್ರಿಕೆಯಲ್ಲಿ ಕಂಡುಬಂತಹ ಸುದ್ದಿ ಇದು. ಯಾರೆಲ್ಲ PSI ಹುದ್ದೆಗಳಿಗೆ ಹಾಗೂ ಪೊಲೀಸ್ ಹುದ್ದೆಗಳಿಗೆ ಯಾರೆಲ್ಲ ಆಕಾಂಕ್ಷಿತರು ಕಾಯ್ತಾ ಇದ್ದೀರಾ ಅವರಿಗೆಲ್ಲ ಇಲ್ಲಿ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ನೋಡ್ಬೋದು, ಕರ್ನಾಟಕ ಸರ್ಕಾರದಿಂದ 400ಕ್ಕೂ ಹೆಚ್ಚು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ಕೂಡ ಅವರು ಇಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಅದೇ ರೀತಿಯಾಗಿ ಯಾರೆಲ್ಲ ಸ್ಟಡಿ ಮಾಡ್ತಿದ್ದೀರಾ ಅವರೆಲ್ಲ ಚೆನ್ನಾಗಿ ಸ್ಟಡಿ ಮಾಡಿಬಿಟ್ಟು ಇಲ್ಲಿ ನೀವು ಈ ಅಧಿಸೂಚನೆಯಲ್ಲಿ ನೀವು ಸಫಲರಾಗಿ ಅಂತ ಕೂಡ ಇಲ್ಲಿ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಅದೇ ರೀತಿಯಾಗಿ ಇಲ್ಲಿ ನೀವು ನೋಡ್ಬೋದು, 2 ವರ್ಷ ಅವಧಿಗೆ DIPR ಅಭಿಪ್ರಾಯ ಕೋರಿಕೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಕಾರ್ಯಸ್ಥಾನದಲ್ಲಿ DYSPಗಿಂತ ಕೆಳಮಟ್ಟದ ಪೊಲೀಸ್ ಅಧಿಕಾರಿಗಳಿಗೆ 2 ವರ್ಷಗಳ ಸೇವಾ ಅವಧಿ ನಿಗದಿಪಡಿಸಿ ಸರ್ಕಾರದ ಅಧಿಸೂಚನೆ ಹೊರಡಿಸಲಿದೆ. ಈ ಆದೇಶವು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳಿಗೆ ಅನ್ವಯವಾಗುತ್ತದೆಯೇ ಅಥವಾ ಮುಂದಿನ ವರ್ಗಾವಣೆಯ ಬಳಿಕ ಜಾರಿ ಆಗುತ್ತದೆಯೇ ಎಂಬುದರ ಬಗ್ಗೆ DIPRನಿಂದ ಸ್ಪಷ್ಟೀಕರಣ ಕೋರಿದ್ದೇವೆ. ಅದೇ ರೀತಿಯಾಗಿ DIPR ಪ್ರತಿಕ್ರಿಯೆಯ ಬಳಿಕ ಸ್ಪಷ್ಟೀಕರಣ ಚಿತ್ರ ಇಲ್ಲಿ ಉಮಾಶಂಕರ್ ತಿಳಿಸಿದ್ದಾರೆ. ಅಲ್ಲದೆ ಅಂತರ್ಜಿಲ್ಲಾ ವರ್ಗಾವಣೆ ಸಂಬಂಧಿತ ಕೂಡ ಇಲ್ಲಿ ತಿಳಿಸಿದ್ದಾರೆ. ಕಾನೂನು ತಡೆಗಳಿಗೆ ಇಲ್ಲಿ ಏನಂತ ಹೇಳಿದ್ರೆ, ಯಾರೆಲ್ಲ ನೇಮಕಾತಿ ಇಲ್ಲಿ ನೋಡ್ಬೋದು, DYSP ಹುದ್ದೆಗಳಿಗಿಂತ ಕೆಳಮಟ್ಟದ ಪೊಲೀಸ್ ಅಧಿಕಾರಿಗಳಿಗೆ 2 ವರ್ಷಗಳ ಸೇವಾ ಅವಧಿಯನ್ನು ನಿಗದಿಪಡಿಸಿ ಇಲ್ಲಿ ಅವರಿಗೆ ಪ್ರಮೋಷನ್ ಕೂಡ ನೀಡ್ತಾ ಇದ್ದಾರೆ. ಯಾರೆಲ್ಲ ಈ ಅಧಿಸೂಚನೆಯ ನಂತರ ಅದು ಕಾರ್ಯನಿರ್ವಹಿಸುತ್ತೋ ಅಥವಾ ಈ ಅಧಿಕಾರದ ಮುಂಚೆನೇ ಇಲ್ಲಿ ಕಾರ್ಯನಿರ್ವಹಿಸುತ್ತೋ, ಈ ಅಧಿಸೂಚನೆಗಿಂತ ಮುಂಚಿತವಾಗಿಯೇ ಈ ಕಾರ್ಯನಿರ್ವಹಿಸುತ್ತೋ ಅಂತ ಕೂಡ ಇಲ್ಲಿ ಸ್ಪಷ್ಟೀಕರಣೆಯನ್ನು ಕೂಡ ಇಲ್ಲಿ ಉಮಾಶಂಕರ್ ಸರ್ ಅವರು ತಿಳಿಸಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಈ PSI ಹುದ್ದೆಗಳಿಗಾಗಿ ನೀವು ಇಲ್ಲಿ ಚೆನ್ನಾಗಿ ಸ್ಟಡಿ ಮಾಡಿಬಿಟ್ಟು ಈ PSI ಹುದ್ದೆಗಳು ತಮ್ಮದಾಗಿಸ್ಕೊಳ್ಳಿ ಅಂತ ಕೂಡ ಇಲ್ಲಿ ನಮ್ಮ ಚಾನಲ್ ವತಿಯಿಂದ ಕೇಳ್ತಾ ಇದ್ದೀವಿ. ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಟೆಲಿಗ್ರಾಮ್, ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಈ ಹೆಚ್ಚಿನ ಮಾಹಿತಿಗಾಗಿ